ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಕೇಳಿದರೆ ಸೊ ಇಲ್ಲಿ ಟೆನ್ಸಸ್ ಮ್ಯಾಟರ್ ಆಗುತ್ತೆ. ನಾವು ಇಲ್ಲಿ ಒಂದು ಐಡೆಂಟಿಫೈ ಏನಪ್ಪಾ ಮಾಡ್ಬೇಕು ಅಂತ ಅಂದ್ರೆ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಹೌದಲ್ವಾ? ಭೂತಕಾಲದಲ್ಲಿದೆ. ಸೊ ನೋಡಿದಾಗ ಗೊತ್ತಾಗುತ್ತೆ ಇದು ಕಂಟಿನ್ಯೂಸ್ ಅಲ್ಲಿ ಇದೆ, ಯಾಕಂದ್ರೆ ಪ್ಲೇಯಿಂಗ್ ಇದೆ ಅಲ್ವಾ? ಸೊ ನಮಗಿಲ್ಲಿ ಮ್ಯಾಟರ್ ಆಗೋದು ಹಾಗಾದ್ರೆ ಸಬ್ಜೆಕ್ಟ್ ಏನಿದೆ ಅಂತ. ಸಬ್ಜೆಕ್ಟ್ ಪ್ಲೂರಲ್ ಇದೆ, ದೇ ಅನ್ನೋದು ಏನಾಗುತ್ತೆ ಪ್ಲೂರಲ್ ಆಗುತ್ತೆ. ಸೊ ನಾವು ಯಾವಾಗ್ಲೂ ಕೂಡ ಹೆಲ್ಪಿಂಗ್ ವರ್ಬ್ ನ ಏನ್ ಮಾಡ್ಬೇಕಾಗತ್ತೆ, ನಾವು ಪ್ಲೂರಲ್ ಚೂಸ್ ಮಾಡೋದ್ರಿಂದ ನಾವು ದೇ ವರ್ ಪ್ಲೇಯಿಂಗ್ ಅನ್ನೋದು ಸರಿ ಹೋಗುತ್ತೆ. ಸೊ ಇದು ಏನಾಗುತ್ತೆ, ಎಸ್ ಆಡ್ ಆನ್ ಇದೆ, ಇದು ತಪ್ಪಾಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ದೇ ವಾಸ್ ಪ್ಲೇಯಿಂಗ್ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ತಪ್ಪಾಗುತ್ತೆ. ಲಾಸ್ಟ್ ಆಪ್ಷನ್ ಕೂಡ ಅದೇ ಇದೆ. ಸೊ ರೈಟ್ ಆನ್ಸರ್ ಯಾವ್ದು ಹಾಗಾದ್ರೆ ಡಿ ಆಪ್ಷನ್, ದೇ ವರ್ ಪ್ಲೇಯಿಂಗ್. ಅಂಡ್ ಅಟ್ ದ ಸೇಮ್ ಟೈಮ್ ಸೊ ಅದ್ರ ಜೊತೆಗೆ ನಮ್ಗೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಫಾರ್ಮುಲಾ ಏನ್ ಬರುತ್ತಪ್ಪ ಅಂತಂದ್ರೆ ಸಬ್ಜೆಕ್ಟ್ ವಾಸ್ ಅಥವಾ ವರ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಬರುತ್ತೆ. ಸೊ ಇಲ್ಲಿ ದೇ ಅನ್ನೋದು ಪ್ಲೂರಲ್ ಇರೋದ್ರಿಂದ ನಾನು ವರ್ನ ಚೂಸ್ ಮಾಡ್ತೀನಿ. ಇನ್ ಮಿಕ್ಕಿರೋದು ನಮ್ಗೆ ಏನಾಗುತ್ತೆ, ಸೇಮ್ ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಯರ್.